ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ನಾನು ಇವತ್ತು ಅನ್ಕೊಂಡಿಲ್ಲ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡ್ತೀನಿ ಅಂತ. ಯಾಕಂದ್ರೆ ನಮ್ಮ ಟೀಮ್ ಇಂಡಿಯಾ ಆಡಿದ ಬ್ಯಾಟಿಂಗ್ ನೋಡ್ತು ಅಂತಂದರೆ ಸ್ವಲ್ಪ ಏನು ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಡಿಕ್ಲೇರ್ ಕೊಡಲಿಲ್ಲ, ಆಡಿದ್ರು ನಿಂತ್ಕೊಂಡು ಒಂಥರ ಪಣ ತೊಟ್ಟು ಆಡ್ದಂಗಿತ್ತು ನಮ್ಮ ಟೀಮ್ ಇಂಡಿಯಾ. ಯಾವಾಗ 500+ ಟಾರ್ಗೆಟ್ನ ಕೊಟ್ಟರು, ಇಂಗ್ಲೆಂಡರ್ ಸ್ವಲ್ಪ ಏನೋ ಅಲ್ಪ ಸ್ವಲ್ಪನಾರು ಆಡ್ಬೋದು, ಇದು ಡೇ 5 ಹೋಗುತ್ತೆ, ಡೇ 5 ಗೆಲ್ತೀವಿ ಅಂತ ಅನ್ಕೊಂಡಿದ್ದೆ. ಬಟ್ ಡೇ 4 ಗೆಲ್ಲೋ ಥರ ಆಗೋಗ್ಬಿಡ್ತಿಲ್ಲ. ಇದು ಕಾಮಿಡಿ ಅಂತ ಹೇಳಬೇಕು. ಇಂಗ್ಲೆಂಡ್ ಆಂಗಲಿಂದ ನೋಡ್ತು ಅಂತಂದ್ರೆ ಅಜೀಬ್ ಆಗುವಂತ ವಿಚಾರ. 400+ ರನ್ಸ್ ಇಂದ ಸೋತಿಲ್ಲ, 434 ರನ್ನಿಂದ ಸೋತಿದ್ದೀವೆಲ್ಲ ಗುರು, ಸೋತಿದಾರಲ್ಲ ಗುರು. ಅಜೀಬ್ ಆಗುವಂತ ವಿಚಾರ. ಒಂದು ಇನ್ನಿಂಗ್ಸ್ ಇಂದಾನೆ ಸೋತಿರೋ ಲೆಕ್ಕ ಇದು. ನಮ್ಮ ಇಂಡಿಯಾ 444 ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 430 ರನ್ನು. ಯಶಸ್ವಿ ಜಯಸ್ವಾಲ್ ನೆನ್ನೆ ಸೆಂಚುರಿ ಹೊಡಿತು ಅಂದ್ರೆ ಇವತ್ತು ಮತ್ತೆ ಬ್ಯಾಟಿಂಗಿಗೆ ಬಂದು, ನೆನ್ನೆ ರಿಟೈರ್ಡ್ ಹರ್ಟ್ ಆಗಿದೆ, ಇವತ್ತು ಮತ್ತೆ ಬ್ಯಾಟಿಂಗಿಗೆ ಬಂದ್ರು, ಮತ್ತೆ ಸೆಂಚುರಿ ಹೊಡೆದ್ರು. ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಈ ಸೀರೀಸ್ ಅಂತೂ ಕೊಡ್ತಾ ಇದ್ದಾರೆ. ಒಂಥರ ಅಲ್ಲಾಡಿಸ್ತಾ ಇದ್ದಾರೆ ಇಂಗ್ಲೆಂಡ್ ಬೌಲರ್ಸ್ಗಳನ್ನ ಅಂತ ಹೇಳ್ಬೇಕು. ಇಂಗ್ಲೆಂಡ್ನೇ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳ್ಬೇಕು. ಯಶಸ್ವಿ ಜಯಸ್ವಾಲ್ ಆ ಥರ ಬ್ಯಾಕ್ ಟು ಬ್ಯಾಕ್ 100ಗಳು, ಡಬಲ್ 100 ಎಲ್ಲ ಬರ್ತಾ ಇರೋದು ಅವ್ರ ಬ್ಯಾಟಿಂದ. ಇವತ್ತು ಶುಭ್ಮನ್ ಗಿಲ್ ಅನ್ಫಾರ್ಚುನೇಟ್ ಆಗಿ 91 ರನ್ನಲ್ಲಿ ಔಟ್ ಆದ್ರು, ರನ್ಔಟ್ ಆದ್ರು. ಸರ್ಫರಾಜ್ ಖಾನ್ ಯಾವ ತರ ರನ್ಔಟ್ ಆದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಅದೇ ತರ ಇವರು ಕೂಡ ಒಂದು ಮಿಸ್ಡ್ ಕಾಲಿಗೆ ರನ್ಔಟ್ ಆದರು. ವೆಲ್ ಡಿಸರ್ವ್ಡ್ ಸೆಂಚುರಿನ ಮಿಸ್ ಮಾಡ್ಕೊಂಡ್ರು. ಬಟ್ ಸಖತ್ ಪ್ರದರ್ಶನ ಆಗೋರು ಯಶಸ್ವಿ ಜಯಸ್ವಾಲಿಂದ. ಡಬಲ್ ಸೆಂಚುರಿ ಹೊಡೆಯೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಬಟ್ ಆದರೂ ಇಂಗ್ಲೆಂಡ್ ಮೇಲೆ ಸುಮ್ಮನೆ ಮಾತು ಅಂತಲೇ ತೋರಿಸ್ತಾನೆ ಇದ್ದಾರೆ. ಇಂಗ್ಲೆಂಡ್ನ ಹಾಕೊಂಡು ರುಬ್ಬುತ್ತಾ ಇದ್ದಾರೆ, ಮಿಕ್ಸಿ ಗ್ರೈಂಡರ್ ಎಲ್ಲ ಒಳಕಲ್ಗೆಲ್ಲ ಹಾಕೊಂಡು ಚೆನ್ನಾಗಿ ರುಬ್ಬಿ ಹಾಕೊಂಡು ತಟ್ತಾ ಇದ್ದಾರೆ ಹಂಗೆ ಮಕ್ಕಕ್ಕೆ ಅವ್ರಿಗೆ. ಯಶಸ್ವಿ ಜಯಸ್ವಾಲ್ ಕಂಡ್ರೆ ದಿಗಿಲು ಸ್ಟಾರ್ಟ್ ಆಗಿದೆ ಅವ್ರಿಗೆ. ಇನ್ನು 2 ಮ್ಯಾಚಲ್ಲಿ ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರ ಕತೆ ನೆಟ್ಟಿಗೆನೇ ಮಾಡೋದು ನನ್ನ ಪ್ರಕಾರ. ಇವಾಗ ಸೀರೀಸ್ 2-1 ಆಗಿದೆ. ಇವರ ಡಬಲ್ ಸೆಂಚುರಿ ಬರ್ತಾ ಇದ್ದಾಗ ಅವ್ರಿಗೆಲ್ಲ ಮೀಟರ್ ಆಫ್ ಆಗೋಗ್ಬಿಡ್ತು. ಯಾವಾಗ ಇಂಡಿಯಾ 500 ಮೇಲೆ ದಾಟ್ಬಿಡ್ತು, 400 ಮೇಲೆ ದಾಟ್ದಾಗಲೇ ಅವ್ರಿಗೆ ಅವಲೇ ಮೀಟರ್ ಆಫ್ ಆಗಿತ್ತು. 500 ಮೇಲೆ ದಾಟೋಸಿದ್ರು ಟಾರ್ಗೆಟ್ ಡಿಕ್ಲೇರ್ ಕೊಟ್ಟರು, 4 ವಿಕೆಟ್ನ ಕಳ್ಕೊಂಡು. ಸರ್ಫರಾಜ್ ಖಾನ್ ಆಟ ಮರೆಯಂಗಿಲ್ಲ, ಯಾಕಂದರೆ ಅವರು ಕೂಡ 68 ರನ್ ಹೊಡೆದಿದ್ದಾರೆ. ಒಂದು ವೇಳೆ ಏನಾದ್ರು ಇನ್ನೊಂದು ಸ್ವಲ್ಪ ಡಿಲೇ ಮಾಡಿದ್ದು, ಸ್ವಲ್ಪ ಲೇಟಾಗಿ ಡಿಕ್ಲೇರ್ ಕೊಟ್ಟಿತ್ತು, ಅವರು ಕೂಡ ಸೆಂಚುರಿ ಕಂಪ್ಲೀಟ್ ಮಾಡಿರೋರೇನೋ. ಬಟ್ ಟೈಮ್ ಅಭಾವ ಇದ್ದಿದ್ದರಿಂದ, ಸ್ವಲ್ಪ ಟೈಮ್ ಕಮ್ಮಿ ಇದ್ದಿದ್ದರಿಂದ ಇವತ್ತೇ ಮ್ಯಾಚ್ನ ಮುಗಿಸೋಣ ಒಂದು ಇಂಟೆಂಟ್ ಇತ್ತು ನಮ್ಮ ಟೀಮ್ ಇಂಡಿಯಾಗೆ. ಅದಕ್ಕೋಸ್ಕರ ಡಿಕ್ಲೇರ್ ಕೊಟ್ಟರು 4 ವಿಕೆಟ್ಗೆ 404 ವಿಕೆಟಿಗೆ. ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಡಿಯಾ 430 ಅಂದರೆ ಇದು ಮಸ್ತ್ ಅಂತ ಹೇಳಬೇಕು. ಫಸ್ಟ್ ಇನ್ನಿಂಗ್ಸ್ಗಿಂತ ಮಸ್ತಾಗಿ ಆಡಿದೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಅದು ಮೇನ್ ಕಾಂಟ್ರಿಬ್ಯೂಷನ್ ಯಶಸ್ವಿ ಜಯಸ್ವಾಲ್. ಎಲ್ಲರೂ ಕೂಡ ಮಸ್ತಾಗೇ ಆಡಿದ್ರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ರೋಹಿತ್ ಶರ್ಮಾ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಷ್ಟೇ. ಆಡಿದವರೆಲ್ಲ ಸಖತ್ತಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಬಂದ್ರಪ್ಪ ಬ್ಯಾಟಿಂಗ್ ಆಡೋದಕ್ಕೆ ಇವರು ಇಂಗ್ಲೆಂಡ್ ಅವರು. ಟಕ ನಂಗೆ ಹೋದ್ರೆಲ್ಲ ಬಂದವರೆಲ್ಲ ಮಕ ಸರ್ಕೊಂಡು ಹೋದ್ರು ಎಲ್ಲ ಹೋದ್ರು. ಫಸ್ಟ್ ಇನ್ನಿಂಗ್ಸ್ ಸ್ವಲ್ಪ ಪಾಪ ಡಕೆಟ್ ಆಡಿದ್ರು. ವಾಲಿಪಾಪು ಒಂದು ಟೆಸ್ಟ್ ಮ್ಯಾಚ್ ಅಷ್ಟೇ 1 ಮ್ಯಾಚ್ ಪ್ಲೇಯರ್ ಆಗೋಗ್ಬಿಟ್ಟಿದ್ದಾರೆ. ಆಮೇಲೆ ಬೆಸ್ಟ್ ಅಂತೂ ಕೇಳಂಗಿಲ್ಲ, ಜೋ ರೂಟ್ ಅಂತೂ ಕೇಳಂಗಿಲ್ಲ. ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ಈ ಸೀರೀಸಲ್ಲಿ. ವರ್ಸ್ಟ್ ಅಂದರೆ ಯಾರು ಅಂತಾರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಿದ್ದು ಜೋ ರೂಟ್ ಮೇಲೆ. ಅವರೇನೆ ವರ್ಸ್ಟಾಗಿ ಆಡ್ತಾ ಇದ್ದಾರೆ. ಇನ್ನೆಲ್ಲಿಂದ ಗೆಲ್ಲಕ್ಕಾಗುತ್ತೆ ಇವರು. ಆ ಮ್ಯಾಚಲ್ಲಿ ಏನೋ ವಾಲಿಪಾಪು ಅದು ಇದು ಎಲ್ಲ ಮಾಡಿದ್ರಿಂದ ಏನೋ ಸ್ವಲ್ಪ ಹಂಗೆ ಮಾಡ್ಕೊಂಡು ಗೆದ್ರು. ಬಟ್ ಈ ಮ್ಯಾಚು ಏನು ಬ್ಯಾಟಿಂಗೇ ಆಡಿಲ್ಲ ಇವರು. ಆ್ಯಕ್ಚುಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಬೆನ್ ಡಕೆಟ್ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಅಷ್ಟೇ. ಅದನ್ನು ಬಿಡ್ತಾನೆ ಇದರಿಂದ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನೋ ಬರ್ತಾ ಇಲ್ಲ. ಒಟ್ನಲ್ಲಿ ಇವತ್ತು ವರ್ಸ್ಟಾಗಿ ಆಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಹಾವಳಿ ಎಬ್ಬಿಸ್ಬಿಟ್ರು. ಬುಮ್ರಾಗ್ ವಿಕೆಟ್ ಬಿದ್ದಿದೆ. ಅಶ್ವಿನ್ ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡಿಬಿಟ್ಟಿದ್ದು. ಒಂಥರ ಸಿಕ್ಕಾಪಟ್ಟೆ ರೇರ್ ಸೀನ್ಸ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ. ಮತ್ತೆ ಕಮ್ ಬ್ಯಾಕ್ ಮಾಡಿ, ಅಂದರೆ ವಿಡ್ರಾ ಮಾಡ್ಕೊಂಡಿದ್ದಂಥ ಪ್ಲೇಯರು ಒಂದಿನ ಆದಮೇಲೆ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಿ, ಇದಕ್ಕೆ ಮೆಚ್ಕೊಳ್ಬೇಕು ಅಶ್ವಿನ್ಗೆ. ವಾಪಸ್ ಬಂದಿದ್ದಾರಲ್ಲ, ಬಿಡೋರು ಆರಾಮಾಗಿ ಗೆಲ್ತಾರೆ ಅಂತ ಸುಮ್ಮನೆ ಹೊತ್ಲ ಹೊಡ್ಕೊಂಡು ಇರ್ಬೋದಾಗಿತ್ತು. ಬಟ್ ಆದರೂ ಬಂದ್ಬಿಟ್ಟು ಆಡಿದ್ರಲ್ಲ, ಒಂದು ವಿಕೆಟ್ನ ಕೂಡ ಎತ್ತಿದ್ರಲ್ಲ, ಇದನ್ನ ಮೆಚ್ಕೊಳ್ಳೇಬೇಕು. ಜಡೇಜಾಗೆ 5 ಬಿದ್ದಿದ್ದು. ಜಡೇಜಾ ಅಂತೂ ಒಂಥರ ಫಸ್ಟ್ ಇನ್ನಿಂಗ್ಸಲ್ಲಿ ನೋಡಿದ್ರೆ ಸೆಂಚುರಿ, ಇಲ್ಲಿ ನೋಡಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗಿಂದ ಮಿಂಚಿಂಗು, ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗಿಂದ ಮಿಂಚಿಂಗು. ಸೊ ಒಟ್ನಲ್ಲಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇವರು ನಮ್ಮ ಟೀಮ್ ಇಂಡಿಯಾಯಿಂದ. ರೊಚ್ಚಿಗೆದ್ದು ಸಿರಾಜನ್ನ ಫಸ್ಟ್ ಇನ್ನಿಂಗ್ಸಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಅಂತೂ ಮರೆಯಂಗಿಲ್ಲ. 4 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದ್ರು. ಎಲ್ಲರೂ ಕೂಡ ಆಲ್ ಓವರ್ ಸಖತ್ ಪರ್ಫಾರ್ಮೆನ್ಸು. ಕುಲ್ದೀಪ್ ಯಾದವ್ ಕೂಡ 2 ವಿಕೆಟ್ ತೆಗೆದ್ರು. ಅಲ್ಲ, ನನಗೆ ಕಾಮಿಡಿ ಏನು ಅಂತಾರೆ, ಕುಲ್ದೀಪ್ ಯಾದವ್ ಥರ ಬ್ಯಾಟಿಂಗು ಇವ್ರು ಆಡಲಿಲ್ವಲ್ಲ, ಅದೇ ಕಾಮಿಡಿ ಅಂತ ಅನ್ನಿಸಿದೆ. ಅವ್ರು 27 ರನ್ ಹೊಡೆದಿದ್ದಾರೆ. 27 ಟಾಪ್ 5, 6 27 ರನ್ ಹೊಡೆಯೋಕ್ಕೆ ತಿಣ್ಕಾಡ್ಬಿಟ್ರಲ್ಲ ಇಂಗ್ಲೆಂಡ್ ಅವರು. ಒಬ್ಬರು ಹೊಡೆದಿಲ್ಲ 27 ರನ್ನಲ್ಲಿ. ಮಾರ್ಕೊಂಡು ಬಂದ್ಬಿಟ್ಟಲ್ಲಿ 33 ರನ್ನೇನೋ ಹೊಡೆದಿರೋ ಬಾಟಮಲ್ಲಿ. ಅವ್ರು ಹೊಡೆದಿಲ್ಲ ಅಂದ್ರೆ 100 ಒಳಗಡೆ ಆಲ್ ಔಟ್ ಆಗಿರೋರು ಇವರು. ನಾವಿನ್ನೂ ಹೆವಿ ಮಾರ್ಜಿನಲ್ಲಿ ಗೆಲ್ತಾ ಇದ್ವಿ. ಏನು ಆಡಿದ್ವಿ ಮ್ಯಾಚೇ ಲೆಕ್ಕ ಇಲ್ಲ. ಇದು ಯಾವುದೋ ಒಂಥರ ಅಸೋಸಿಯೇಟ್ ನೇಷನ್ ಮೇಲೆ ಆಡ್ದಂಗೆ ಐತೆ ಇದು. ಒಂಥರ ಅವ್ರು ಕೊಡೋ ಬಿಲ್ಡಪ್ಗೂ, ಅವ್ರು ಮಾಡೋದಕ್ಕೂ, ಅವ್ರು ಆಡೋ ಆಟಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವು ಕಾಮೆಂಟಲ್ಲಿ ಹಾಕಿ ಏನು ಅನ್ನಿಸ್ತು ಈ ಮ್ಯಾಚ್ ಅಂತ. ಕಾಂಪಿಟೇಷನ್ನೇ ಇಲ್ಲ. ಕಾಂಪಿಟೇಷನ್ ಯಾರು ಇದ್ದಿತ್ತು ಒಂದು ಸ್ವಲ್ಪ ಹೇಳ್ಬೋದಾಗಿತ್ತು. ಏನು ಕಾಂಪಿಟೇಷನ್ ಇಲ್ಲ, 1 ಸೈಡ್ ಮ್ಯಾಚ್ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಒಬ್ಬ